ನಮಸ್ಕಾರ. ಇಂದಿನ ಯುವ ಜನತೆ ದುಶ್ಚಟಗಳಿಗೆ ದಾಸರಾಗ್ತಾ ಇರುವುದನ್ನು ನಾವು ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ತಂದೆ ತಾಯಿಗಳನ್ನು ಕೇಳಿದಾಗ ಅವರು ಹೇಳುವಂಥ ಮಾತು, ನನ್ನ ಮಗ ಒಳ್ಳೆಯವನೇ ಅಥವಾ ನನ್ನ ಮಗಳು ಒಳ್ಳೆಯವಳೆ, ಆದರೆ ಸಹವಾಸ ದೋಷದಿಂದ ಅಥವಾ ಇರುವ ವಾತಾವರಣದಿಂದ ಅವರು ಈ ರೀತಿಯಾಗಿ ವರ್ತಿಸಿದ್ದಾರೆ ಅನ್ನುವಂಥ ಮಾತನ್ನು ನಾವು ಕೇಳ್ತೇವೆ. ಯೋಚಿಸಬೇಕಲ್ವೇ, ಯಾಕೆ ನನ್ನ ಮಗುವಿಗೆ ಅದು ತಪ್ಪಂತ ತಿಳಿದಿದ್ರೂ ಕೂಡ ಅಲ್ಲ ಅಂತ ಹೇಳಲಿಕ್ಕೆ ಬರಲಿಲ್ಲ? ಯಾಕೆ ಅವರು ದುಶ್ಚಟ ಅಂತ ಗೊತ್ತಿದ್ರೂ ಕೂಡ ಅದನ್ನು ಮತ್ತೆ ಮತ್ತೆ ಕಲಿತಾ ಮುಂದೆ ಆ ಚಟವನ್ನೇ ಬಲಗೊಳಿಸ್ಕೊಳ್ತಾ ಹೋಗ್ತಾರೆ? ಸರಿ ಮಾರ್ಗದಲ್ಲಿ ನಡಿಬೇಕಾದರೆ, ಸರಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಯಾಕೆ ಅವರು ಸೋಲ್ತಾರೆ? ಕಾರಣ ಅವರ ಮನಸ್ಸಷ್ಟೇ. ಮನಸ್ಸು ದುರ್ಬಲವಾಗಿದ್ದಾಗ ಅವರಿಗೆ ಯಾರೋ ಒತ್ತಾಯ ಮಾಡಿದರು ಇಲ್ಲ ಅಂತ ಹೇಳಲಿಕ್ಕೆ ಅವರಿಗೆ ಬರುವುದಿಲ್ಲ, ಅಥವಾ ಗೊತ್ತಿಲ್ಲ, ಯಾವುದನ್ನು ಅವರಿಗೆ ಹೇಳಲಿಕ್ಕೆ ದೃಢವಾಗಿ ನಿಂತು ಹೇಳಲಿಕ್ಕೆ ಬರದೆ ಆ ರೀತಿ ಒಂದು ಮಾರ್ಗದಲ್ಲಿ ನಡೀತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಪದೇ ಪದೇ ನಾವು ಕಿವಿ ಮೇಲೆ ಹಾಕಬೇಕಾದಂಥ ವಿಚಾರ ಅಂತಂದರೆ, ಇಲ್ಲ, ನನಗಾಗುವುದಿಲ್ಲ, ಗೊತ್ತಿಲ್ಲ, ಇಷ್ಟವಿಲ್ಲ. ಅವರಿಗೆ ಯಾವುದು ಇಷ್ಟ ಯಾವುದು ಕಷ್ಟ ಅನ್ನುವುದನ್ನು ನಿರ್ಧರಿಸಿ, ಕಷ್ಟದ ಪರಿಸ್ಥಿತಿಯಲ್ಲಿ ಇಷ್ಟವಿಲ್ಲ ಅಂತ ಹೇಳುವುದನ್ನು ಅವರು ರೂಢಿಸಿಕೊಂಡ್ರೆ ಖಂಡಿತವಾಗಿಯೂ ಅಂತಹ ಒಂದು ದುರ್ಮಾರ್ಗದಲ್ಲಿ ಅವರು ನಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇಂದು ನಾವು ಏನಾಗಿದ್ದೇವೆ ಅಥವಾ ಮುಂದೆ ನಾವು ಏನಾಗ್ತೇವೆ ಅಥವಾ ನಮ್ಮ ಮಕ್ಕಳು ಇನ್ನು ಏನಾಗಿದ್ದಾರೆ, ನಾಳೆ ಮುಂದೆ ಏನಾಗ್ತಾರೆ, ಅದಕ್ಕೆ ಕಾರಣೀಕರ್ತರು ಅವರೇ ಹಾಗೂ ಅವರ ಮನಸ್ಸೇ, ಬಿಟ್ಟು ಬೇರೆ ಯಾರು ಖಂಡಿತವಾಗಿಯೂ ಆಗಿರಲಾರರು. ಅಲ್ವೇ ಸ್ನೇಹಿತರೆ?